ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಜೀವನದ ಸಾರ ಹೇಳಿದಂಥ ನಮ್ಮ ಕನ್ನಡದ ಸಾಹಿತ್ಯ ಭಂಡಾರದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎರಡನೇ ಕವಿ ಬೇಂದ್ರೆ ಅಜ್ಜನೂರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಧಾರವಾಡದಲ್ಲಿರುವಂಥ ಸಾಧನಕೆರೆಗೆ ಹೋಗಿ ಬೇಂದ್ರೆಯವರ ಮನೆ, ಅವ್ರ ಕುಟುಂಬದವರ ಪರಿಚಯ, ಅವರ ಹಳೆಯ ನೆನಪುಗಳನ್ನು ಮತ್ತೆ ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಪರಿಚಯ ಮಾಡ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಇಲ್ಲಿ ನೋಡಿ ದಾರಾ ಬೇಂದ್ರೆ ಅವರ ಮನೆಗೆ ಹೋಗುವಂಥ ಮಾರ್ಗದ ರಸ್ತೆಯಲ್ಲಿದ್ದೀನಿ. ನಮ್ಮ ಜೊತೆ ಇವತ್ತು ಗೋಕಾಕ್ ತಾಲೂಕಿನ ಖ್ಯಾತ ವಕೀಲರಾದಂತಹ ಮಲ್ಲಿಕಾರ್ಜುನ್ ಚೌಕಾಸಿ ಸರ್ ಇದ್ದಾರೆ. ಸರ್, ನೀವೆಲ್ಲ ಇಲ್ಲಿ ಧಾರವಾಡದಲ್ಲೇ ಓದಿ ಬೆಳೆದಿದ್ದು, ಹಾಗಾಗಿ ನಿಮ್ಮ ಮುಖಾಂತರನೇ ನಾವು ಬೇಂದ್ರೆ ಮನೆ ಮತ್ತು ಬೇಂದ್ರೆ ಅಜ್ಜನ ಮನೆಯನ್ನು ನೋಡೋಂಥ ಅವಕಾಶ ಸಿಕ್ಕಿದೆ. ಹೋಗೋಣ ಮೇಡಮ್. ಧಾರವಾಡದಲ್ಲಿ ಹುಟ್ಟಿ ಬೆಳೆದೋರಕ್ಕಿಂತ ಹೊರಗಿನಿಂದ ಬಂದು ಧಾರವಾಡದಲ್ಲಿ ಇದ್ದವರು ಬೇಂದ್ರೆ ಅವರನ್ನು ಹೇಗೆ ಅರಿತುಕೊಂಡಿದ್ದಾರೆ ಅಂತ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ರು. ಹೋಗೋಣ ಬರ್ರಿ. ನಮ್ಮ ವರ ಕವಿ ಅಂಬಿಕಾತನೆಯ ದತ್ತ ಕಾವ್ಯನಾಮ ಹೊಂದಿದಂಥ ನಿಮ್ಮೆಲ್ಲರ ನೆಚ್ಚಿನ ಬೇಂದ್ರೆ ಅಜ್ಜನ ಮನೆಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ರೀ. ನಮ್ಮ ಸವಾರಿ ಬೇಂದ್ರೆ ಅಜ್ಜನ ಮನೆಗೆ ಹೊರಟಿದೆ. ಆವು ಈವಿನ ನಾವು ನೀವಿಗೆ ಆನುತಾನಾದ ತನ್ನನ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸಾರಿ ಬಂದು ಹೋಗವ. ಈ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್? ಹೌದು ಮೇಡಮ್. ಇದು ನಮ್ಮ ಬೇಂದ್ರೆ ಅಜ್ಜವರೇ ಬರೆದಿದ್ದು. ಹೌದು, ಅವರು ತಮ್ಮ ಪ್ರತಿ ನಡೆ ನುಡಿ ಯಾವುದಾದ್ರೂ ಒಂದು ಘಟನೆ ಅವ್ರ ಮುಂದೆ ನಡೀತಾ ಇದೆ ಅಂದರೆ ಅದ್ರ ಕುರಿತು ಹಾಡು ಬರೆದು ಬಿಡ್ತಾ ಇದ್ರು ಅವರು. ಕೇಳಿ ನಮ್ಮ ಧಾರವಾಡ ವಿದ್ಯಾಕಾಶಿ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡೋಕ್ಕೆ ಬರ್ತಿರ್ತಾರೆ. ಆ ಸಮಯದಲ್ಲಿ ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಳು ಧಾರವಾಡದಲ್ಲಿ ತಮ್ಮ ಮಗ ಇರ್ತಕ್ಕಂಥ ಹಾಸ್ಟೆಲು ಅಥವಾ ವಸತಿ ವ್ಯವಸ್ಥೆ ಎಲ್ಲಿರ್ತದೆ ಆ ಜಾಗ ಸಿಗದೇ ಇರೋ ಟೈಮ್ನಲ್ಲಿ ಆ ಹಳ್ಳಿ ಹೆಣ್ಮಕ್ಳು ಮಾತಾಡ್ಕೊಳ್ತಿರ್ತಾರೆ. ಏನಂದರೆ, ನಮ್ಮ ಹಳ್ಳಿ ಊರ ನಮಗೆ ಚಲೋ ಬಿಡವ, ಎದಕ್ಕೆ ಈ ಹುಬ್ಬಳ್ಳಿ ಧಾರವಾಡ ಅಂತೇಳಿ. ಅದನ್ನೇ ನಮ್ಮ ಅಜ್ಜ ಯಾತಕ ಯವ್ವ ಹುಬ್ಬಳ್ಳಿ ಧಾರವಾಡ, ನಮ್ಮ ಹಳ್ಳಿಯ ಊರ ನಮಗ ಪಾಡ, ಯವ್ವ ಯಾತಕ ಹುಬ್ಬಳ್ಳಿ ಧಾರವಾಡ, ಯವ್ವ ಯಾತಕ ಹುಬ್ಬಳ್ಳಿ ಧಾರವಾಡ ಅಂತ. ಅಂದರೆ ಅವ್ರ ಮುಂದೆ ಒಂದು ಏನು ಘಟನೆ ನಡೀತಾ ಇತ್ತಲ್ಲ, ಆ ಘಟನೆಯನ್ನು ಆಧರಿಸಿ ಅವರು ತಮ್ಮ ಕವಿತೆಗಳನ್ನು ಬರಿತಾ ಇದ್ದರು ಪದಗಳ ಮೂಲಕ. ಅದಕ್ಕೆ ಅವರಿಗೆ ಶಬ್ದಗಾರುಡಿಗ ಅಂತ ಕೂಡ ಕರಿತಾ ಇದ್ದರು. ನಮ್ಮ ನಾಡಿನ ಕರ್ನಾಟಕದ ಠಾಗೋರ್ ಅಂತಲೂ ಕೂಡ ಕರೀತಾರೆ ಅವರನ್ನು. ಬೇಂದ್ರೆ ಅವರು ಠಾಗೋರ್ ಅವ್ರನ್ನ ತಮ್ಮ ಗುರುಗಳಂತಲೇ ಕರಿತಾ ಇದ್ದರು. ಇದು ನಮ್ಮ ಬೇಂದ್ರೆ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ನೆಲೆ ಇದು. ಇಲ್ಲೇ ಬಾರೋ ಸಾಧನಕೇರಿಗೆ ಅಂತೇಳಿ ಬರೆದಿದ್ದಾರೆ. ನಾನು ಕಾಲೇಜಿಗೆ ಬಂದಾಗ, ಯಾಕಂದರೆ ನಾವು ಸ್ಕೂಲ್ನಲ್ಲಿ ಎಲ್ಲ ಬೇಂದ್ರೆಯವರ ಕುರಿತಾದಂತಹ ಕವನಗಳನ್ನು ಓದ್ತಿದ್ವಿ. ಬೇಂದ್ರೆ ಅಂದರೆ ಹಾಗೆ ಹೀಗೆ ಅಂತ. ನಮ್ಮ ಎಸ್.ಎಂ. ಸಿರೂರು ಅಂತ ಒಬ್ಬರು ಗುರುಗಳು ಕೂಡ ಸಾಹಿತಿಗಳು, ಅವರು ಬೇಂದ್ರೆಯವರ ಬಗ್ಗೆ ಬಹುವಾಗಿ ಹೇಳ್ತಾಯಿದ್ರು. ಆ ಟೈಮ್ನಲ್ಲಿ ನಾನು ಮಧ್ಯಾಹ್ನ ನಾನು ಕ್ಲಾಸ್ ಮುಗೀತಿದ್ದಂಗೆ, ನಂದು ಇಲ್ಲೇ RLS ಸ್ಕೂಲು ಕಾಲೇಜು ಮುಗಿತಾ ಇದ್ದಂಗೆ ನಾನು ಇಲ್ಲಿ ಬಾರೋ ಸಾಧನಕೇರಿಗೆ ಬಂದುಬಿಡ್ತಾ ಇದ್ದೆ. ಇಂಥ ಸಮಯದಲ್ಲಿ ನಮ್ಮದೇ ಕಾಲೇಜಿನ ಕಾಮರ್ಸ್ ಸೆಕ್ಷನ್ ಹುಡುಗಿ ಒಬ್ಬಳು, ಅವಳು ನಾನು ನೋಡೇ ಇಲ್ಲ. ನಾನು ಇಲ್ಲೇ ಕಲಿತಾ ಇದ್ದೆ ಧಾರವಾಡದಲ್ಲೇ, RLS ಕಾಲೇಜಿನದು ಕಾಂಪೋಸಿಟ್ ಕಾಲೇಜು. ಆಗ ನಾನು ಸ್ಕೂಲ್ನಲ್ಲೆಲ್ಲ ಬೇಂದ್ರೆಯವ್ರ ಬಗ್ಗೆ ಎಲ್ಲ ಓದ್ತಾ ಇದ್ವಿ. ನನ್ನ ಗುರುಗಳು S.M. ಸಿರೂರು ಅಂತೇಳಿ, ಅವರು ಕೂಡ ಸಾಹಿತಿಗಳು. ಅವರು ಬೇಂದ್ರೆಯವ್ರ ಬಗ್ಗೆ ತುಂಬ ಸ್ವಾರಸ್ಯಕರವಾಗಿ ಹೇಳ್ತಾಯಿದ್ರು. ಹೀಗಾಗಿ ಧಾರವಾಡ ಬಂದ ನಂತರ ನಾನು ಹಾಸ್ಟೆಲ್ನಲ್ಲಿದ್ದಾಗ ನಮ್ಮನ್ನು ಒಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇರ್ತಿತ್ತು. ಧಾರವಾಡದಲ್ಲಿ ಇದ್ದಾಗ ತಂದೆ ಕೊಡಿಸಿದ್ದು ಸೈಕಲ್ ಇತ್ತು, ಬಸ್ಗಳಿದ್ದವು. ಅವಾಗ ದಾರಿ ಗೊತ್ತಿರಲಿಲ್ಲ. ನಾನು ನೇರವಾಗಿ ಕ್ಲಾಸ್ ಮುಗಿದ ತಕ್ಷಣ ಧಾರವಾಡದ ಬೇಂದ್ರೆ ಭವನಕ್ಕೆ ಬಂದುಬಿಡೋನು, ಬೇಂದ್ರೆ ಅವರು ಇದ್ದಿದ್ದ ಜಾಗ ಅಂತ. ಇಂಥ ಸಮಯದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು. ಇಲ್ಲೇ ನಮ್ಮ ಕಾಲೇಜಿನ ಕಾಮರ್ಸ್ ಸೆಕ್ಷನ್ ಹುಡುಗಿ ಒಬ್ಬಳು, ಅವಳದು ಇಲ್ಲೇ ಮಂಗಳಗಟ್ಟಿ ಪ್ಲಾಟ್ ಅಂತ ಇಲ್ಲೇ ಮನೆ ಇರೋದು. ಆನಂತರ ಗೊತ್ತಾಯ್ತು ನನಗೆ, ಅವಳು ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ನಾನು ಅವಳನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತಲೂ ಕಂಪ್ಲೇಂಟ್ ಮಾಡಿಬಿಟ್ಳು. ಅದಾದ ನಂತರ ಮಾರನೇ ದಿನ ಕ್ಲಾಸ್ಗೆ ಹೋದಾಗ ಯಲ್ಲಪ್ಪ ತಳವಾರ್ ಅಂತೇಳಿ ನಮ್ಮ ಸೋಷಿಯಾಲಜಿ ಗುರುಗಳು ಅವರು ಕೇಳಿದ್ರು, ಯಾಕೋ ನೀನು ಪದೇ ಸಾಧನಕೇರಿಗೆ ಹೋಗ್ತೀಯಾ ಅಂತೇಳಿ. ಆವಾಗ ನಾನು ಹೇಳಿದೆ, ಇಲ್ಲ ಸರ್, ಅಲ್ಲಿ ಬಾರೋ ಸಾಧನಕೇರಿಗೆ ಅಂತೇಳಿ ಬೋರ್ಡ್ ಬರೆದಿದಾರ, ಅದಕ್ಕೆ ಹೋಗ್ತೀನಿ ಅಂತ. ಅವಾಗ ಅದೊಂದು ದೊಡ್ಡದು ಇಶ್ಯೂ ಆಯಿತು. ಇಲ್ಲ ಅದಕ್ಕೆ ಹೋಗ್ತೀವಿ. ಇಲ್ಲ ಸರ್, ನಾನು ಅದಕ್ಕೇನು ಹೋಗಿಲ್ಲ, ಇದಕ್ಕೆ ಅಂತ ಹೇಳಿದೆ. ಅದಾದ ನಂತರ ಅಲ್ಲಿ ನಮ್ಮದೇ ಸಸಿ ಬಸವನಾಳ ಅಂತೇಳಿ ಗ್ರಂಥಾಲಯ ಇತ್ತು. ಅಲ್ಲಿದು ಕೂಡ ನಾನೊಂದು ಸಲ ಪುಸ್ತಕ ತೊಗೊಂಡೋಗಿ ಅದರಲ್ಲಿ ಬೇಂದ್ರೆಯವರ ಕಲರ್ ಚಿತ್ರ ಇತ್ತು.
ಅದನ್ನು ನಾನು ಹುಬ್ಬಳ್ಳಿಗೆ ಓದಿದ್ದೆ, ಯಾಕಂದರೆ ಅದು ನನಗೆ ಜೆರಾಕ್ಸ್ ಬೇಕಾಗಿತ್ತು. ಕಲರ್ ಜೆರಾಕ್ಸು ಒಂದು ಅಂಗಡಿಯಲ್ಲಿ ಹೋದೆ, ಅದು ರಿಪೇರಿ ಇತ್ತು. ಅದನ್ನು ಅವಾಗ ಹೇಳಿದ್ರು ಅವರು, ಇಲ್ಲ ಹುಬ್ಳಿಗೆ ಹೋಗಿ ಬಾರಪ್ಪ ಅಲ್ಲಿ ಸಿಗ್ತದೆ ಅಂತೇಳಿ. ನಾನು ಒಂದು ಬಸ್ ಇಟ್ಕೊಂಡು ಹುಬ್ಳಿಗೆ ಹೋಗಿ ಜೆರಾಕ್ಸ್ ಹೋದಾಗ ಹೌದು, ಇದನ್ನು ಸಾಧನಕೇರಿ ಅಂತೇಳಿ ಕರೀತಾರೆ. ನಮ್ಮ ಬೇಂದ್ರೆಯವರ ಸಾಧನೆಯ ಸೆಲೆ ಇಲ್ಲಿಂದಲೇ ಹುಟ್ಟಿತು ಅನ್ಬೋದು. ಅವರ ಗದಗ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ನಿಮ್ಮನ್ನು ಮೆರವಣಿಗೆ ಮಾಡ್ತೀವಿ ಇರಿ ಅಂತೇಳಿ ಒಂದು ದಿನ ಇವರು ಒಂದೇ ದಿನ ರಜೆ ಹಾಕ್ಕೊಂಡು ಹೋದಾಗ ಮತ್ತೊಂದು ದಿನ ಇಲ್ಲೇ ಇಟ್ಕೊಂಡು ಹೋಗ್ತಾರೆ. ಅವರು ಇಟ್ಕೊಂಡು ಹೋದಾಗ ಇದು ಕೆಳಗೇರಿ ಕೆರೆ, ಇದು ಬೇಂದ್ರೆ ಅವ್ರದ್ದು ಒಂದು ಸಾಕ್ಷ್ಯಚಿತ್ರದಲ್ಲಿ ಒಂದು ಮಗು ಕೆರೆ ದಂಡೆ ಮೇಲೆ ಎಮ್ಮೆ ಮೇಲೆ ಕೂತು ಹೋಗ್ತಾ ಇದೆಯಲ್ಲ, ಆ ಶೂಟ್ ಆಗಿದ್ದು ಇಲ್ಲೇ. ಅದು ಇನ್ನೂ ಯಾಕೆ ಬರಲಿಲ್ಲವ ಅಂಥೇಳಿ ಹುಡುಗ ಆಡ್ತಿರ್ತದಲ್ಲ, ಇದು ಬೇಂದ್ರೆ ನಗರ ಅಂತ ಬೇಂದ್ರೆಯವರನ್ನ ಒಂದು ಸ್ಮರಣೆ ಮಾಡ್ಕೊಳಕ್ಕೆ ಇಟ್ಟಿದ್ದು ಸಾಧನಕೇರಿಯ ದಾನ. ಇದು ಈ ಕಡೆ ಇದಕ್ಕೆ ಹೋಗೋದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಹೋಗುವಂಥದ್ದು. ಬೇಂದ್ರೆಯವರು ದಿನಾಲು ಬಸ್ ಹತ್ತುವಂತಹ ಬಸ್ ನಿಲ್ದಾಣ ಇಲ್ಲೇ ಇದೆ. ಈಗ ಸದ್ಯ ನಾವು ಬೇಂದ್ರೆಯವರ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈಗೇನು ತಾವು ಬಲಗಡೆ ನೋಡ್ತಾ ಇದ್ದೀರಿ, ಇದೇ ಬೇಂದ್ರೆ ಭವನ. ಬೇಂದ್ರೆಯವರ ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥ ಭವನ ಇದು. ಅಲ್ಲೇ ಪಕ್ಕದಲ್ಲಿ ಬೇಂದ್ರೆಯವರ ಮನೆ ಇದೆ. ಆ ಕಡೆ ಗೇಟ್ ಏನು ನೋಡ್ತಾ ಇದ್ದೀರಿ, ಅದು ಬೇಂದ್ರೆಯವರ ಮನೆ. ಇಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ತೆಗೆದ್ರೂ ಅದೊಂದು ಬಸ್ ಸ್ಟ್ಯಾಂಡ್ ಉಳಿಸ್ಕೊಂಡಿದ್ದಾರೆ. ನಮ್ದು ಯಾಕಂತ ಹೇಳ್ತೀನಿ ಬರ್ರಿ. ಇದು ವರಕವಿ ಬೇಂದ್ರೆಯವರ ಮನೆ. ಇದು ಬೇಂದ್ರೆಯವರು ವಾಸವಾಗಿದ್ದಂತಹ ಮನೆ. ಅವರು ಸಾಕಷ್ಟು ಕಾವ್ಯಗಳು ರಚಿತವಾಗಿದ್ದಂತಹ ಜಾಗ ಇದೇನೆ. ಶ್ರೀಮಾತ ಅಂದರೆ ಅವರ ತಾಯಿ ಹೆಸರಿನಿಂದ ಇದನ್ನು ಕಟ್ಟಿದ್ದಂಥದ್ದು. ಅವರ ತಾಯಿಯವರಿಗೆ ಅವರು ಅಷ್ಟೊಂದು ಗೌರವವನ್ನು ಕೊಡ್ತಾಯಿದ್ರು. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ನಮ್ಮ ಕಡೆ ಒಂದು ಹೇಳ್ತಾರೆ, ಅಂಬಿಕಾತನೆಯ ದತ್ತ ಅಂದರೆ ಅಂಬವನ ಮಗ ದತ್ತಪ್ಪ ಅಂತ. ದತ್ತಪ್ಪ ಅಂದರೆ ದತ್ತಾತ್ರೇಯ, ಅಂಬವ್ವ ಅಂಬಿಕೆ ಅಂದರೆ ತಾಯಿ, ಅಂಬವ್ವನ ಮಗ ದತ್ತಪ್ಪ, ಅಂಬಿಕಾತನಯ ದತ್ತ. ತನಯ ಅಂದರೆ ಮಗ. ಇದು ಬೇಂದ್ರೆಯವರು ದಿನಾಲು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹತ್ತಕ್ಕಂಥ ಬಸ್ ನಿಲ್ದಾಣ ಇದು. ಹಾಗಾಗಿ ಇಲ್ಲಿ ಬೇಂದ್ರೆ ನೆರಳು ಅಂತ ಹೌದು. ಇಲ್ಲಿ ನೋಡಿ, ಬೇಂದ್ರೆಯವರ 4 ತಂತಿಯ 4 ಪಾತ್ರಗಳನ್ನು 4 ಸಾಲುಗಳನ್ನು ಬರೆದಿದ್ದಾರೆ. ನಾನು, ನೀನು, ಆನು, ತಾನು. 4 ತಂತಿಯ ಅವರ ಕವನ ಸಂಕಲನಕ್ಕೆ, ಅವರ ಕೃತಿಗೆ ಏನು ಇದು ಸಿಕ್ಕಿದೆ ಜ್ಞಾನಪೀಠ ಪ್ರಶಸ್ತಿ. ಅದೇ ಈ 4 ಚಿಕ್ಕ ದ್ವಾರಗಳನ್ನು ಮಾಡಿ ಅವಕ್ಕೆ ಆ ಬೇಂದ್ರೆಯವರು ಏನು ಕ್ಯಾರೆಕ್ಟರ್ ಕೊಟ್ಟಿದ್ದರು, ನಾನು, ನೀನು, ಆನು, ತಾನು ಅನ್ನುವಂಥದ್ದನ್ನೇ ಇಲ್ಲಿ ಬರೆದಿದ್ದಾರೆ. ಬೇಂದ್ರೆಯವರು ನಿಲ್ತಕ್ಕಂತಹ ಬಸ್ ನಿಲ್ದಾಣ ಇದು. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಕಡೆ ಸಾಕಷ್ಟು ಹಳೆಯ ಬಸ್ ನಿಲ್ದಾಣಗಳನ್ನು ತೆಗೆದು ಹೊಸ ಬಸ್ ನಿಲ್ದಾಣಗಳನ್ನು ನಿರ್ಮಿಸಿದ್ರು ಕೂಡ ಬೇಂದ್ರೆಯವರ ನೆನಪಿಗಾಗಿ ಇದೊಂದು ಸ್ಮಾರಕ ಥರ ಹಾಗೆ ಉಳಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ನೋಡಿ ನೀವು, ನಮ್ಮ ರಾಜಕೀಯ ವ್ಯಕ್ತಿಗಳು ಯಾವ ರೀತಿ ಬೇಂದ್ರೆಯವರ ಮಹತ್ವಾಕಾಂಕ್ಷೆ ಏನು, ಅವರ ವ್ಯಕ್ತಿತ್ವ ಎಂಥದ್ದು, ಅದನ್ನು ಕೂಡ ಈ ರೀತಿ ದುರ್ಬಳಕೆ ಮಾಡಿಕೊಂಡು ತಮ್ಮ ಬ್ಯಾನರ್ಗಳನ್ನು ಇದರಲ್ಲಿ ಬಳದು ಅಲ್ಲ, ಅವರು ಇಲ್ಲಿ ಮಾಡರ್ನ್ ಇಂಗ್ಲೀಷ್ ಸ್ಕೂಲ್ನಲ್ಲಿ ಅದು ಕಲಿಸ್ತಾಯಿದ್ರು. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರೇನಾದರೂ ಸಂತಿ ಪ್ಯಾಟಿ ಹೋಗಬೇಕಾದ್ರೆ ಇಲ್ಲಿಂದನೇ ಹೋಗ್ತಾಯಿದ್ರು. ಬೇಂದ್ರೆಯವರು ಈ ಜಾಗದಿಂದಲೇ ಬಸ್ ಹತ್ತಾಯಿದ್ರು. ಅದೇ ನೆನಪಿಗಾಗಿ ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿ ಅವರ ಕುಟುಂಬದವರಿಂದ ಕಾಣಿಕೆ ಕೊಡಿಸಿ ಇಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸಿದ್ದಾರೆ. ಇದು ಹೇಗಿದೆ ಅಂತಂದರೆ, ಅವರ 4 ತಂತಿ ಏನು ಕವನ ಸಂಕಲನ ಇತ್ತು ಅದರಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳು ನಾನು, ನೀನು, ಆಣು, ತಾನು ಅನ್ನುವಂತಹ 4 ಕ್ಯಾರೆಕ್ಟರ್ಗಳನ್ನು ಇಟ್ಟುಕೊಂಡು ಅದೇ ರೂಪದಲ್ಲಿ ಬಾಗಿಲುಗಳನ್ನು ನಿರ್ಮಿಸಿದ್ದಾರೆ. ಅಂದರೆ ಬೇಂದ್ರೆಯವರು ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಂಥ ಜಾಗ ಇದು. ಅವರು ಯಾವುದೇ ಜಾಗಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಬಸ್ನಲ್ಲಿ ಬಾರೋ ಸಾಧನಕೇರಿಗೆ ಅಂತೇಳಿ ಅದ್ ಲೈನೇ ಎಷ್ಟು ಅದ್ಭುತ ಅನ್ಸುತ್ತೆ. ಹೌದು. ಒಂದ್ಸಲ ಅವರು ಗದಗ್ನಲ್ಲಿ ನೌಕರಿ ಮಾಡಬೇಕಾದ್ರೆ ಒಂದು ಕಡೆ ಕನ್ನಡ ಸಮ್ಮೇಳನ ನಡೀತಾ ಇರುತ್ತೆ. ಇವರು ಸ್ಕೂಲ್ನಲ್ಲಿ ಒಂದೇ ದಿನ ರಜೆ ಹಾಕಿ ಹೋಗಿಬಿಡ್ತಾರೆ. ಅಲ್ಲಿ ಊರಿನವ್ರು ಏನು ಒತ್ತಾಯ ಮಾಡ್ತಾರಂತಂದರೆ, ನೀವು ಇನ್ನೂ ಒಂದು ದಿನ ಇಲ್ಲಿ ಇರಬೇಕು, ಇದ್ದೇನಿದೆ ನಮ್ಮ ಎತ್ತಿನ ಬಂಡಿಯಲ್ಲಿ ನಿಮ್ಮನ್ನು ಮೆರವಣಿಗೆ ಮಾಡ್ತೀವಿ ಇದನ್ನು
ಹಾಗಂದಾಗ ಬೇಂದ್ರೆ ಅವರು ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಅದಾದ ನಂತರ ಮಾರನೇ ದಿನ ಅವ್ರು ಕಾಲೇಜ್ಗೆ ಹೋದಾಗ ಇಲ್ಲ ನಿಮ್ಮನ್ನು ಚೇರ್ಮನ್ರು ಕರಿತಾ ಇದ್ದಾರೆ, ಹೆಡ್ ಮಾಸ್ಟರ್ ಕರಿತಾ ಇದ್ದಾರೆ ಬಾ ಅಂದಾಗ ಬೇಂದ್ರೆ ಅವ್ರು ಅನ್ಕೋತಾರೆ ನಾನು ಹೋಗಿ ಅಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ಬಂದಿದ್ದೀನಿ, ನನಗೇನೋ ಮತ್ತೆ ಇವರು ಅಭಿನಂದನೆ ಸಲ್ಸಕ್ಕೆ ಇಲ್ಲಿ ಕರಿತಾ ಇದ್ದಾರೆ ಕಚೇರಿಗೆ ಅಂತ ಹೋಗ್ತಾರೆ. ಅಲ್ಲಿ ಹೋದಾಗ ನೀವು ಈ ಶಾಲೆಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಊರಿಗೆ ಹೋಗ್ಬೋದು, ಯಾಕಂದರೆ ನೀವು ಹೇಳ್ದೆ ಕೇಳಿದ್ರೆ ರಜೆ ಪಡಿತೀರಿ, ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ಅಂತ ಬೇಂದ್ರೆ ಅವ್ರನ್ನ ಕಳಿಸ್ಕೊಡ್ತಾರೆ. ಬೇಂದ್ರೆ ಅವ್ರಿಗೆ ಏನು ಗದಗಿನಿಂದ ಇಲ್ಲಿ ವಾಪಸ್ ಬರ್ತಾರಲ್ಲ ಅವರ ಮನೆಗೆ, ಆವಾಗಲೇ ಅವರು ಬಾರೋ ಸಾಧನೆ ಕೇರಿಗೆ ಮರಳಿ ನಿನ್ನೂರಿಗೆ ಅಂತೇಳಿ ಕವನವನ್ನು ಬರೀತಾರೆ. ಈಗ ನೀವೇನು ಈ ಮರವನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಸ್ವಾರಸ್ಯಕರ ಘಟನೆ ನಡೆದಿದೆ. ಇಲ್ಲಿ ಏನು ಸ್ವಾರಸ್ಯಕರ ಘಟನೆ ನಾವು ತಿಳ್ಕೊಳ್ತೀವಿ, ಹೇಳಿ ಸರ್. ಗಿರೀಶ್ ಕಾರ್ನಾಡ್ ಅವರು ಬೇಂದ್ರೆಯವರ ಸಾಕ್ಷ್ಯಚಿತ್ರವನ್ನು ಮಾಡಲಿಕ್ಕೆ ಬಂದಿರ್ತಾರೆ. ಬೇಂದ್ರೆ ಅವರು ಅಂದರೆ ಹಂಗೆ ಒಂದು ಸಾಹಿತ್ಯದ ಒಂದು ಅದ್ಭುತ ಮೇರ ವ್ಯಕ್ತಿತ್ವ, ಹಾಗೆ ಅವರಿಗೆ ಮುಂಗೋಪ ಕೂಡ, ಮನಸ್ಸಿನಿಂದ ಅಷ್ಟು ಮೆತ್ತಗಿರುವಂಥ ಮನುಷ್ಯ ಕೂಡ ಅವರು. ಬೆಳಗ್ಗೆಯಿಂದ ಬೇಂದ್ರೆ ಅವ್ರಿಗೆ ಸಾಕಾಗಿರುತ್ತೆ. ಗಿರೀಶ್ ಕಾರ್ನಾಡ್ ಅವರು ತಮಗೆ ಹ್ಯಾಂಗೆ ಶಾರ್ಟ್ಸ್ ಬೇಕು ಇದು ಬೇಕು ತೊಗೊಳಕ್ಕೆ, ನೀವು ಈ ಕಡೆಯಿಂದ ಬರ್ರಿ, ಇಲ್ಲಿ ನಿಲ್ರಿ, ಹೀಗೆ ಮಾಡಿರಿ ಹಾಗೆ ಮಾಡಿರಿ, ಅದು ಬೇಂದ್ರೆ ಅವ್ರಿಗೆ ಒಂಥರ ಮುರ್ಸು ಆಗ್ತಾ ಇರ್ತದೆ. ಆರೋ ಸಹಿಸ್ಕೊಂಡು ಇದಿರ್ತಾರೆ. ಬೇಂದ್ರೆ ಅವ್ರದ್ದು ಹೆಂಗಂದರೆ ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲದ್ರ ಜೊತೆ ಒಂದು ಒಡನಾಟ. ಅವರು ಸಂಜೆ ಎಲ್ಲೇ ಹೋಗಬೇಕಾದ್ರೆ ಇಲ್ಲಿ ಮರದಲ್ಲಿ ಮಂಗಗಳು ಇರ್ತವೆ, ಅವಕ್ಕೆ ನೀವು ಆ ಸಾಕ್ಷ್ಯಚಿತ್ರದಲ್ಲಿ ನೋಡ್ಬೋದು. ಅದಕ್ಕೆ ಹಣ್ಣು ಅಥವಾ ಯಾವುದೋ ಒಂದು ಇದನ್ನು ತಿನ್ನಿಸ್ಬೇಕಾದ್ರೆ ಅವರು ಕೊಡ್ತಾಯಿದ್ರು. ಅಲ್ಲಿ ಒಂದು ಚಿತ್ರೀಕರಣ ಮಾಡ್ತಿರ್ತಾರೆ. ಏನಂತಂದರೆ ಬೇಂದ್ರೆ ಅವರು ಆ ಕಡೆಯಿಂದ ಬಂದು ರಸ್ತೆಯಲ್ಲಿ ಇಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡುವಂಥ ಒಂದು ಚಿತ್ರೀಕರಣ. ಅದು ಯಥಾಸ್ಥಿತಿ ಬೇಂದ್ರೆ ಅವರು ಹೊರಗಡೆ ಬರ್ತಾರೆ, ಅವ್ರ ಹತ್ರ ಕಿಶೆಯಲ್ಲಿ ಶೇಂಗಾ ಕಾಳು ಪೇಪರ್ ಮಂಟೆ ಏನಾದರೂ ಇರ್ತವೆ. ಅವ್ರು ಬಂದ ತಕ್ಷಣ ಅದು ಮಂಗ ಅಲರ್ಟ್ ಆಗುತ್ತೆ, ಬರೋದ ಕೆಳಗೆ ಬರುತ್ತೆ. ಕೆಳಗೆ ಬಂದ ತಕ್ಷಣ ಬೇಂದ್ರೆ ತಮ್ಮ ಕೋಟೆ ಜೇಬಿನಿಂದ ತೆಗೆದು ಇದನ್ನು ಕೊಡ್ತಾರೆ. ಆವಾಗ ಮಂಗ ಅದನ್ನು ತಿನ್ಕೊಂಡು ಹೋಗುತ್ತೆ. ಅದು ಹಾಗೆ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗುತ್ತೆ. ಅದಾದ ನಂತರ ಇನ್ನೂ ಚೆನ್ನಾಗಿ ಇದನ್ನ ಶೂಟ್ ಮಾಡ್ಬೇಕಂತೇಳಿ ಕಾರ್ನಾಡ್ ಅವರು ಅಲ್ಲ ಅಜ್ಜ ನೀವು ಇನ್ನೊಮ್ಮೆ ಬಂದು ಮಂಗನಿಗೆ ತಿನ್ನೋಕೆ ಕಾಯಿ ಕೊಡ್ರಿ ಅಂತ. ಸಾಕಷ್ಟು ಹಾಸ್ಯ ಪ್ರಜ್ಞೆ ಇದ್ದಂಥ ಬೇಂದ್ರೆ ಅವರು ಏನು ಹೇಳ್ತಾರಂದ, ಗಿರೀಶ ಆ ಮಂಗನೇನೋ ಬೇಂದ್ರೆ ಮಾಡಿದೇನು, ಬಂದಲ್ಲಿ ಬಾ ಕುಂಡ್ರಲ್ಲಿ ಕುಂಡ್ರು ಅನ್ನೋಕೆ, ಅದಕ್ಕೆ ಅದರದ್ದು ಆದ ಸ್ವಾತಂತ್ರ್ಯ ಐತೆ. ಬೇಂದ್ರೆ ಮಾಸ್ತರ್ ಇದ್ದಂದ್ರೆ ನೀ ಬಂದಲ್ಲಿ ನಿಲ್ತಿದ್ದ, ನೀ ಕೇಳಿದ್ದು ಹೇಳ್ತಿದ್ದ, ಅದು ಮಂಗ ಹಾಗೆಲ್ಲ ಬರೋದಿಲ್ಲ ಅಂತೇಳಿ ಸಿಟ್ಟಿಗೆ ಬರ್ತಾರೆ ಅವರು. ಉಲ್ಟಾ ಹೇಳ್ಬಿಟ್ರು, ಅಂದರೆ ಅರ್ಥ ಆಗಲಿ ಅಂತ. ಹಾಂ, ಅಂದರೆ ಮನುಷ್ಯರಾದ್ರೆ ಬೇಂದ್ರೆ ಮಾಸ್ತರ್ ಅಂದರೆ ಇವ್ರು ಏನು ಕಿರುಕುಳ ಕೊಟ್ಟಿರಲ್ಲ ಡೇದಂದ, ಅದು ಅವರಲ್ಲಿ ಹಾಗೆ ಉಳಿದಿತ್ತು. ಅದನ್ನು ಸಾಯಂಕಾಲ ಹೇಳ್ಬಿಟ್ರು ಅವರು. ಬಂದಲ್ಲಿ ಬಾ ಹೋಗಲಿ ಬಾ ನಿಲ್ಲು ಬಾ ಅಂದಾಗ ನೀ ಹೇಳ್ದಂಗೆ ಮಾಡಕ್ಕೆ ನೀನು ಬೇಂದ್ರೆ ಮಾಸ್ತರ್ ಅಂತ ಹೇಳಿದೇನು ಅಂತ ಹೇಳುವಂಥ ರೀತಿಲೂ ಕೂಡ ಎಷ್ಟು ವಿಭಿನ್ನವಾಗಿ ಹೇಳ್ತಾ ಇದ್ದಾರೆ. ಹೌದು ನಮ್ಮ ಸಾಹಿತ್ಯವರು. ಮೇಡಮ್, ನಾವು ಅವ್ರ ಮನೆಗೆ ಹೋಗೋಣ ಅಂತ. ಅದಕ್ಕಿಂತಲೂ ಮುಂಚೆ ಬೇಂದ್ರೆ ಅವರ ಹೆಸರಿನಿಂದ ಟ್ರಸ್ಟ್ ಇದೆ, ಬೇಂದ್ರೆ ಭವನ ಇದೆ, ಅಲ್ಲಿ ಹೋಗಿ ಭೇಟಿಯಾಗಿ ಮುಂದಿನ ನಾವು ಅವರ ಮನೆ ಕಡೆಗೆ ಹೋಗೋಣ. ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್. ಹೌದು ಮೇಡಮ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು, ಕರ್ನಾಟಕ ಸರ್ಕಾರದವರು. ಹೌದು ಮೇಡಮ್. ಇದಕ್ಕೆ ದ.ರಾ. ಬೇಂದ್ರೆ ಮಾರ್ಗ ಅಂತಲೇ ಹೆಸರಿಟ್ಟಿದ್ದಾರೆ. ರಜಾ ದಿನಗಳಲ್ಲಿ ರಜಾ ಇರುತ್ತೆ, ಉಳಿದ ದಿನದಲ್ಲೆಲ್ಲ ಕಚೇರಿ ಆರಂಭವಾಗಿರ್ತದೆ. ಅಂಬಿಕಾತನಯ ದತ್ತ ದರ್ಶನ ಪ್ರದರ್ಶನ ಇದೆ. ಹೌದು, ಬನ್ನಿ ಮೇಡಮ್, ಅಂಬಿಕಾತನಯ ದತ್ತನನ್ನು ದರ್ಶನ ಮಾಡಿಕೊಳ್ಳೋಣ. ನೋಡಿ, ಅವ್ರು ಹೇಳಿದಂಥ 3 ಸಾಲು ಸಮರಸವೇ ಜೀವನ, ಜನನ ವೀರ ಸಮರಣ ಸಮರಸವೇ ಜೀವನ ಅನ್ನೋದನ್ನ ಪ್ರತಿಯೊಂದು ಕಲ್ಲಲ್ಲೂ ಅವರ ಟ್ರಸ್ಟಲ್ಲೂ ಕೆತ್ತನೆ ಮಾಡಿದ್ದಾರೆ. ಹೌದು ಮೇಡಮ್, ಅವರೊಬ್ಬರು ಬರೀ ಕವಿ ಅಲ್ಲ, ಸಾಹಿತ್ಯ ಅಲ್ಲ, ಅವರೊಬ್ಬರು ಮಾನಸಿಕ ತಜ್ಞ, ಒಬ್ಬರು ಗಣಿತಜ್ಞ, ಒಬ್ಬರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಇರ್ತಾರಲ್ಲ, ಆ ಥರ ಅವರ ಪ್ರತಿಯೊಂದು ಕವನಗಳನ್ನು ಅಥವಾ ಅವರ ಪ್ರತಿಯೊಂದು ಮಾತುಗಳನ್ನು ನೋಡಿದಾಗ ಒಬ್ಬ ವ್ಯಕ್ತಿತ್ವ ವಿಕಸನ ಇವರು ಹೆಂಗೆ ಟ್ರೈನರ್ ಹೆಂಗಿರ್ತಾರಲ್ಲ ಆ ರೀತಿ ಅವರ ಪ್ರತಿಯೊಂದು ಮಾತುಗಳು ಅವರ ಕೃತಿಗಳು ಕೂಡ ಭಾಸಾಗ್ತವೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.